ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಯೇ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಯೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರವಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರವಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ, ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ, ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಯೇ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಯೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ
ಆತ್ಮೀಯ ಸಹೋದರ ಸಹೋದರಿಯರೇ, ರಕ್ತಸ್ರಾವ ಸ್ತ್ರೀಯಂತೆ ಆತನನ್ನು ನೋಡೋಣ. ಯಾಯಿರನಂತೆ ನನ್ನ ಮನೆಗೆ ನೀವು ಬನ್ನಿ ಸ್ವಾಮಿ, ನನ್ನ ಮನೆಯಲ್ಲಿ ಬಂದು ನನ್ನ ಕುಟುಂಬದ ಮೇಲೆ ನೀ ಕೈ ಇಟ್ಟರೆ ಸಾಕು ಎಂಬುವ ಪ್ರಾರ್ಥನೆಯೊಂದಿಗೆ ಕರ್ತನನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳೋಣ. ಆ ಪರಿಶುದ್ಧಾತ್ಮರ ಕೃಪಾಭಿಷೇಕ ನಿತ್ಯ ನಿರಂತರ ನಮ್ಮ ಮೇಲೆ ನೆಲೆಸಿರಲಿ. ಸತ್ಯಸಂಧನಾದ ದೇವರಿಗೆ ನಾವು ಸಾಕ್ಷಿಯಾಗಲು ರಕ್ತಸ್ರಾವ ಸ್ತ್ರೀ ಸೌಖ್ಯ ಪಡೆದ ಹಾಗೆ, ಯಾಯೀರನ ಮಗಳು ಜೀವ ಪಡೆದ ಹಾಗೆ ಈ ಆರಾಧನೆಯಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಸಮರ್ಪಿಸುತ್ತಾ ಪವಿತ್ರಾತ್ಮರ ಅಭಿಷೇಕದೊಂದಿಗೆ ನಾವು ಈ ಆರಾಧನೆಯಲ್ಲಿ ಭಾಗಿಯಾಗಲು ಎಲ್ಲರೂ ಎದ್ದು ನಿಲ್ಲೋಣ. ಪವಿತ್ರಾತ್ಮರ ಗೀತೆಯೊಂದಿಗೆ ಅಭಿಷೇಕದೊಂದಿಗೆ ದೇವರನ್ನು ನಾವು ನೋಡೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಕರ್ತನಿಗಾಗಿ ನಾ ಬಾಳಬೇಕು, ಪವಿತ್ರಾತ್ಮರೇ ವರವ ನೀಡಿ. ಕರ್ತನಿಗಾಗಿ ನಾ ಬಾಳಬೇಕು, ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಭಿಷೇಕಿಸಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೇಳಲು ಯಾರು ಕುಳಿತುಕೊಳ್ಳಬೇಡಿ, ಎದ್ದು ನಿಲ್ಲಿ. ನಾವು ಹೇಳೋಣ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಆರಾಧನೆ. ಯೇಸುವಿಗೆ ಆರಾಧನೆ. ಎಲ್ಲರೂ ಕುಳಿತುಕೊಳ್ಳೋಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಹೋದ ವಾರ ಧರ್ಮಸಭೆಯಲ್ಲಿ ಬಹು ಮುಖ್ಯವಾದ ಒಂದು ವಾರ, 2 ಹಬ್ಬಗಳನ್ನು ನಾವು ಆಚರಿಸಿದ್ದೇವೆ. ಯಾವ ಹಬ್ಬ? ಮಕ್ಕಳಿಗೆ ಶುಕ್ರವಾರ ಯೇಸುವಿನ ಪವಿತ್ರ ಹೃದಯದ ಹಬ್ಬ, ಮತ್ತೆ ಮರುದಿನ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಹಬ್ಬ. 2 ಹಬ್ಬ, ಬಹು ಮುಖ್ಯವಾದ ಹಬ್ಬ. ಈ ಹಬ್ಬವನ್ನು ಪ್ರತಿ ವರ್ಷ ನಾವು ಆಚರಿಸ್ತೇವೆ. ಪ್ರತ್ಯೇಕವಾಗಿ ಪ್ರತಿ ಶುಕ್ರವಾರ ನಮ್ಮ ಮನೆಗಳಲ್ಲಿ ನಾವು ಯೇಸುವಿನ ಪವಿತ್ರ ಹೃದಯದ ಆ ಒಂದು ಚಿತ್ರಕ್ಕೆ ನಾವು ಪೀಠದಲ್ಲಿ ಅಲಂಕಾರ ಮಾಡಿ ನಮ್ಮ ಗೌರವವನ್ನು ಸಲ್ಲಿಸ್ತೇವೆ. ಎಲ್ಲರ ಮನೆಗಳಲ್ಲಿ ಇದೆಯಾ?
ಯೇಸುವಿನ ಪವಿತ್ರ ಹೃದಯ ನೋಡಿದ್ದೀರಾ? ಏನಿದು ಅರ್ಥ? ಈ ಪವಿತ್ರ ಹೃದಯದ ಅರ್ಥ ಏನು? ಎಲ್ಲ ಕಥೋಲಿಕ ಮನೆಗಳಲ್ಲೂ ಇದೆಯಾ ಅಂದರೆ ಅದರಲ್ಲಿ ಏನೋ ಒಂದು ವಿಷಯ ಇರಬೇಕಲ್ವ. ವಿಷಯ ಇಲ್ಲದೆ ಎಲ್ಲ ಕಥೋಲಿಕ ಮನೆಯಲ್ಲೂ ಇರೋದಕ್ಕೆ ಸಾಧ್ಯತೆ ಇಲ್ಲ. ಈ ಹೃದಯದಲ್ಲಿ ಏನಿದೆ, ಪವಿತ್ರ ಹೃದಯದಲ್ಲಿ, ಆ ಪವಿತ್ರ ಹೃದಯದಲ್ಲಿ ಏನು ಚಿಹ್ನೆಗಳಿದೆ, ಸಂಕೇತಗಳಿದೆ, ನಮಗೆ ಶುಭ ಸಂದೇಶದ ಸಾರಾಂಶವನ್ನೇ ನೀಡುವಂತಹ ಒಂದು ಅಂಶವಿದೆ. ನೀವು ಸರಿಯಾಗಿ ಗಮನಿಸಿದ್ದೀರಾ? ಈ ಹೃದಯದಲ್ಲಿ ಏನೆಲ್ಲ ಇದೆ ಚಿತ್ರದಲ್ಲಿ? ನೋಡೋಣ, ಎಷ್ಟು ಜ್ಞಾಪಕ ಇದೆ ನೋಡೋಣ ನಿಮಗೆ. ಏನೆಲ್ಲ ಇದೆ ಆ ಒಂದು ಹೃದಯದಲ್ಲಿ? ಯೇಸುವಿನ ಹೃದಯ ಇದೆಯಲ್ಲ, ಪವಿತ್ರ ಹೃದಯದಲ್ಲಿ ಏನೆಲ್ಲ ಚಿತ್ರಿಸಿದ್ದಾರೆ ನೋಡೋಣ. ಎಷ್ಟು ಜ್ಞಾಪಕ ಇದೆ ನಿಮಗೆ ನೋಡಿದ್ದು? ಇವತ್ತು ಮನೆಗೆ ಹೋಗಿ ಮೊದಲು ನೋಡಬೇಕು, ಸರಿನಾ? ಯೇಸು ಸ್ವಾಮಿಯ ಪವಿತ್ರ ಹೃದಯ ಆ ಚಿತ್ರ ಇದೆಯಲ್ಲ, ಅದರಲ್ಲಿ ಏನೆಲ್ಲ ಇದೆ ಚಿತ್ರಗಳು? ಮೊದಲನೇದು ಶಿಲುಬೆ ಇದೆ, ಮತ್ತೆ ಮುಳ್ಳಿದೆ, ಮುಳ್ಳಿನ ಕಿರೀಟವಿದೆ. ವೆರಿ ಗುಡ್. ಮತ್ತೇನಿದೆ? ಹೃದಯನೇ ಇದೆಯಾ? ಯಾವ ಬಣ್ಣದಲ್ಲಿದೆ ಹೃದಯ? ಕೆಂಪು ಬಣ್ಣದಲ್ಲಿ, ಸ್ವಲ್ಪ ಗಾಯಗೊಂಡಂತಹ ಆ ಹೃದಯ. ಮತ್ತೆ ಬೇರೆವಿದೆ? ಏನೋ ಉಳಿತಾ ಇದೆಯಲ್ಲ, ಅದರಲ್ಲಿ ಉಳಿಯುವಂತ ಬೆಂಕಿ. ಏನು ಅರ್ಥ ಇದೆಲ್ಲ? ಏನು ಅರ್ಥ ಇದೆಲ್ಲ? ಮೊದಲನೇದು ಶಿಲುಬೆ. ಯೇಸು ಸ್ವಾಮಿಯ ಈ ಪವಿತ್ರ ಹೃದಯ ನಮ್ಗೆ ಏನನ್ನ ಸೂಚಿಸುತ್ತೆ ಅಂದ್ರೆ, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಎಂಬುದನ್ನೇ ಆ ಹೃದಯದಲ್ಲಿರುವ ಪ್ರತಿಯೊಂದು ಸಂಕೇತ ನಮಗೆ ಸೂಚಿಸ್ತಾ ಇದೆ. ಮೊದಲನೇದು ಶಿಲುಬೆ. ದೇವರು ನಮ್ಮನ್ನು ರಕ್ಷಿಸಲು ಶಿಲುಬೆಯ ಮರಣವನ್ನೇ ಅವರು ಪಡೆದರು. ದೇವರ ಪ್ರೀತಿ ನಮಗೆ ಹೆಂಗೆ ಕಾಣಿಸುತ್ತೆ, ಹೆಂಗೆ ಗೊತ್ತಾಗುತ್ತೆ? ಆ ಶಿಲುಬೆ ನೋಡುವಾಗೆಲ್ಲ ನಮಗಾಗಿ ಅವರು ಆ ಮರಣವನ್ನು ಅಪ್ಪಿದರು. ಶಿಲುಬೆಯ ಮರಣ ದೇವರ ಪ್ರೀತಿಯನ್ನು ಸೂಚಿಸ್ತಾರೆ. ಮತ್ತೆ ಅದು ಏನು ಹುಕ್ಕಿ ಹರಿತಾ ಇದೆಯಲ್ಲ, ಅಂದರೆ ಉರಿತಾ ಇದೆಯಲ್ಲ, ಉರಿತಾ ಇದೆ. ಏನು ಉರಿತಾ ಇದೆ? ಒಂದು ಬೆಂಕಿ ಉರಿತಾ ಇದೆ. ಆ ಬೆಂಕಿ ಯಾವಲ್ಲಿ ಉರಿತಾ ಇದೆ? ಹೃದಯದಲ್ಲಿ ಉರಿತಾ ಇದೆ. ಏನು ಅರ್ಥ ಅದು? ಅದು ದೇವರ ಪ್ರೀತಿ ನಮಗಾಗಿ ಎಷ್ಟು ಉರಿತಾ ಇದೆ, ನಮ್ಮೆಲ್ಲರ ರಕ್ಷಣೆಗಾಗಿ ಆ ಪ್ರೀತಿ ಅಷ್ಟು ಉರಿತಾ ಇದೆ. ಅದನ್ನು ನಮಗೆ ಅದು ಸೂಚಿಸ್ತಾ ಇದೆ. ಬೈಬಲ್ನ ಒಂದು ಸಾರಾಂಶ, ದೇವರು ನಮ್ಮೆಲ್ಲರನ್ನ ಪ್ರೀತಿಸ್ತಾ ಇದ್ದಾರೆ. ಅದನ್ನು ತಿಳಿಸಲು ನಮಗೆ ದೇವರು ಹಲವಾರು ಪ್ರವಾದಿಗಳನ್ನ ಕಳಿಸಿದ್ರು. ಕೊನೆಯಲ್ಲಿ ಶ್ರೇಷ್ಠವಾದ ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ರು, ಅದೇ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಯ ಜೀವನದ ಮುಖಾಂತರ ಅವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರು ಅಂತ ನಾವು ಕಾಣ್ಬೋದು ಅಲ್ವಾ? ಅದನ್ನೇ ಸೂಚಿಸುವಂತ ಆ ಒಂದು ಉರಿಯುವಂತಹ ಆ ಒಂದು ಬೆಂಕಿ. ಮತ್ತೆ ಬೇರೆಗಿದೆ? ಮುಳ್ಳಿನ ಕಿರೀಟ ಯಾವುದನ್ನು ಸೂಚಿಸುತ್ತೆ? ದೇವರು ನಮಗಾಗಿ, ನಮ್ಮ ಪಾಪಕ್ಕಾಗಿ ಪಟ್ಟಂತಹ ಪಾಡು ಅಲ್ವಾ? ಯೇಸು ಸ್ವಾಮಿ ತಲೆಯಲ್ಲಿ ಆ ಒಂದು ಮುಳ್ಳಿನ ಕಿರೀಟವನ್ನಿಟ್ಟು ಅವರು ಅನುಭವಿಸಿದಂತಹ ಪಾಡು, ಮತ್ತೆ ಆ ಗಾಯಗೊಂಡ ಹೃದಯ, ರಕ್ತ ಅಲ್ವಾ, ಕೆಂಪು ಬಣ್ಣ. ಹಂಗಾಗಿ ಏನು ನಮಗೆ ಸೂಚಿಸುತ್ತೆ ಅಂದರೆ, ನಿಜವಾದ ಪ್ರೀತಿ ಎಲ್ಲಿದೆಯೋ ಅಲ್ಲಿ ಅವರು ಖಂಡಿತ ಅವರಿಗೆ ಒಂದು ರೀತಿಯ ಗಾಯವಾಗಲೇಬೇಕು. ಪ್ರೀತಿಯಲ್ಲಿ ಗಾಯನೇ ಆಗದೆ ಯಾವುದೇ ಪ್ರೀತಿ ಇಲ್ಲ, ತ್ಯಾಗವೇ ಇಲ್ಲದ ಪ್ರೀತಿ ಇಲ್ಲ. ಓಕೆ, ಪ್ರೀತಿಯಲ್ಲಿ ತ್ಯಾಗ ಇಲ್ಲದ್ರೆ ಅದು ಪ್ರೀತಿನೇ ಇಲ್ಲ. ಹಾಗೆ ಈ ಗಾಯಗೊಂಡ ಹೃದಯ ಅದು ನಮ್ಮೆಲ್ಲರ ಒಂದು ಪ್ರೀತಿಗಾಗಿ ಪಟ್ಟಂತಹ ಗಾಯ. ಹಾಗೂ ನಮಗೆ ಒಂದು ತಿಳಿಸ್ತಾ ಇದೆ, ನಿನ್ನ ಪ್ರೀತಿ ನಿಜವಾಗ್ಲೂ ಒಳ್ಳೆ ಪ್ರೀತಿ ಆಗಬೇಕಾದ್ರೆ ನೀನು ಇನ್ನೊಬ್ಬ ವ್ಯಕ್ತಿಗಾಗಿ ತ್ಯಾಗ ಮಾಡೋದ್ರಲ್ಲಿ ಅದು ನೀನು ಗಾಯಗೊಂಡಾಗ ಮಾತ್ರ ಅದು ನೈಜವಾದ ಪ್ರೀತಿ ಆಗುತ್ತೆ, ಇಲ್ಲಾಂದ್ರೆ ಅದು ನೈಜವಾದ ಪ್ರೀತಿ ಇಲ್ಲ. ಹೀಗೆ ಯೇಸುವಿನ ಪವಿತ್ರ ಹೃದಯ ನಾವೆಲ್ಲರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದೆ ಎಂಬುದನ್ನು ಸೂಚಿಸುವಂಥದ್ದು ಅದಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈಗ ಯೇಸುವಿನ ಪವಿತ್ರ ಹೃದಯ ದೇವರ ಪ್ರೀತಿ ಎಷ್ಟನ್ನ ನಾವು ತೋರಿಸಿದ್ರೆ, ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯ ನೋಡಿದ್ದೀರಾ? ಹಲವಾರು ಮನೆಗಳಲ್ಲಿ ಒಂದು ಕಡೆ ಯೇಸು ಸ್ವಾಮಿಯ ಪವಿತ್ರ ಹೃದಯ, ಪಕ್ಕದಲ್ಲೇ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯ. ಈ ಮಾತೆ ಮರಿಯಮ್ಮ ನಿಷ್ಕಳಂಕ ಹೃದಯದಲ್ಲಿ ಏನೆಲ್ಲ ಸಂಕೇತಗಳಿದೆ ನೋಡಿದ್ದೀರಾ?
ಹೂ ಇದೆ, ಮಧ್ಯದಲ್ಲಿ ಹೂ ಇದೆ, ಮತ್ತು ಒಂದು ಈಟಿ, ಒಂದು ಖಡ್ಗ ಅಥವಾ ಖಡ್ಗ ಅದು ಚುಚ್ಚಿದಂತಿರುವಂಥದ್ದು ಮಾತೆ ಮರಿಯಮ್ಮನವರ ಹೃದಯ. ಏನಿದು ಹೂ? ಏನನ್ನು ಸೂಚಿಸುತ್ತೆ ಇದು ಹೂ? ಮಾತೆ ಮರಿಯಮ್ಮನವರ ಪವಿತ್ರತೆ. ಆ ಹೂವು ಮಾತೆ ಮರಿಯಮ್ಮನವರ ಪವಿತ್ರತೆ, ಪರಿಶುದ್ಧ ನಿಷ್ಕಳಂಕ ಹೃದಯ. ಅದು ದೇವರಿಗೆ ನಮ್ಮ ಹೃದಯಗಳೆಲ್ಲ ಹೀಗಾಗಬೇಕು, ನಿಷ್ಕಳಂಕ ಹೃದಯ ಆಗಬೇಕು. ಅದೇ ಹೇಳಿದೆ ನಿಮಗೆ, ಯೇಸುವಿನ ಪವಿತ್ರ ಹೃದಯ ದೇವರ ಪ್ರೀತಿ ಬಗ್ಗೆ ನಾವು ತಿಳಿಸಿದ್ರೆ, ಮಾತೆ ಮರಿಯಮ್ಮನವರ ಹೃದಯ ಮನುಷ್ಯರ ನಾವೆಲ್ಲರೂ ಕೂಡ ನಮ್ಮ ಹೃದಯಗಳು ಹೇಗಿರಬೇಕು, ಹೇಗಾಗಬೇಕು ಅನ್ನುವಂಥ ರೀತಿಯಲ್ಲಿ ಆ ಒಂದು ನಿಷ್ಕಳಂಕ ಹೃದಯ. ಮಾತೆ ಮರಿಯಮ್ಮನ ಹೃದಯದಲ್ಲಿ ಏನು ಶ್ರೇಷ್ಠತೆ? ದೇವರನ್ನೇ ಪಡೆದುಕೊಂಡಂತಹ ಹೃದಯವದು, ಸ್ವಾಮಿ ಯೇಸುವನ್ನೇ ಸ್ವೀಕರಿಸಿದಂತಹ ಹೃದಯವದು. ಅಂದರೆ ಏನು? ನಾವು ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಓದ್ತೇವೆ, ಸಂತ ಪೌಲರು ನಮಗೆ ಜ್ಞಾಪಿಸ್ತಾರೆ, ನಿಮಗೆ ಗೊತ್ತಿಲ್ವಾ ನಿಮ್ಮ ದೇಹವೇ ಪವಿತ್ರಾತ್ಮರ ದೇವಾಲಯ. ಅಂದರೆ ಮಾತೆ ಮರಿಯಮ್ಮನವರ ಹೃದಯ ಮಾತ್ರವಲ್ಲ, ನಮ್ಮೆಲ್ಲರ ಹೃದಯಗಳು ಏನಾಗಬೇಕು? ಅದೇ ರೀತಿಯ ನಿಷ್ಕಳಂಕ ಹೃದಯ ನಮ್ಮಲ್ಲಿ ದೇವರು ಜೀವಿಸುವಂತಹ ವಾಸಸ್ಥಳವಾಗಬೇಕು. ಆ ನಿಷ್ಕಳಂತೆ ನಮ್ಮಲ್ಲಿ ಬರಬೇಕು. ಮತ್ತೆ ಈ ಯೇಸು ಸ್ವಾಮಿ ಪವಿತ್ರ ಹೃದಯ ಇದೆಯಲ್ಲ, ಅದು ನಮಗೇನು ತಿಳಿಸ್ಕೊಡುತ್ತೆ ಅಂದರೆ, ಮನುಷ್ಯರ ಪ್ರೀತಿ ಹೇಗಿರಬೇಕು ಅಂತ ನಮಗೆ ತಿಳಿಸ್ಕೊಡುತ್ತೆ. ನಮ್ಮ ಪ್ರೀತಿ ಹೇಗಿದೆ ಅಂದರೆ, ಇವತ್ತು ಒಂದು ವಾಕ್ಯ ಉಪಯೋಗಿಸ್ತಾರೆ ಆಂಗ್ಲದಲ್ಲಿ, ಕ್ಯಾನ್ಸಲ್ ಕಲ್ಚರ್ ಅಂತ ಉಪಯೋಗಿಸ್ತಾರೆ. ಕ್ಯಾನ್ಸಲ್ ಅಂದರೆ ಗೊತ್ತಾ? ಕ್ಯಾನ್ಸಲ್ ಅಂದರೆ ಏನು? ಅಂದರೆ ಇವಾಗ ಓಲಾ ಬುಕ್ ಮಾಡ್ತೀರಾ, ಅದು ಬೇಡ ಅಂದ್ಬಿಟ್ರೆ ಏನು ಮಾಡ್ತೀರಾ? ಕ್ಯಾನ್ಸಲ್ ಮಾಡಿಬಿಡ್ತೀರಾ ಅಲ್ವಾ? ಇಲ್ಲ ಹೋಟೆಲ್ಗೆ ಹೋಗ್ತೀರಾ, 4-5 ಐಟಮ್ ಆರ್ಡರ್ ಮಾಡ್ತೀರಾ, ಬೇಡ ಅಂದ್ಬಿಟ್ರೆ ಕ್ಯಾನ್ಸಲ್ ಮಾಡಿಬಿಡ್ತೀರಾ. ಕಲ್ಚರ್ ಅಂದರೆ ಸಂಪ್ರದಾಯ. ನಮ್ಮ ಆಧುನಿಕ ನಾವು ಜೀವಿಸ್ತಾ ಇರೋ ಈ ದಿನಗಳಲ್ಲಿ ನಮ್ಮ ಪ್ರೀತಿ ಹೇಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಸಂಬಂಧಗಳು ಕ್ಯಾನ್ಸಲ್ ಸಂಪ್ರದಾಯ ಆಗ್ಬಿಟ್ಟಿದೆ. ಅಂದರೆ ಏನರ್ಥ? ನನಗೆ ಚೆನ್ನಾಗಿರೋರು, ಮಾತಾಡೋರು ಚೆನ್ನಾಗಿದ್ದರೆ ನಾನು ಅವ್ರ ಹತ್ರ ಸಂಬಂಧದಲ್ಲಿರ್ತೇನೆ. ಯಾರಾದರೂ ಒಂದು ಪಟ್ಟು ನನಗೆ ವಿರುದ್ಧವಾಗಿ ಏನಾದರೂ ಮಾಡೋಕ್ಕೆ ಶುರು ಮಾಡಿದ್ರೆ ಅವರು ಕ್ಯಾನ್ಸಲ್, ನನ್ನ ಜೀವನದಿಂದ ಅವರು ಕ್ಯಾನ್ಸಲ್. ಅದಕ್ಕೆ ನೋಡಿ, ನಮ್ಮ ಮನೆಗಳಲ್ಲಿ ಹಲವಾರು ಕುಟುಂಬಗಳಲ್ಲಿ ಎಲ್ಲರೂ ಇವಾಗ ಒಂದು ಸಿಲ್ವರ್ ಜೂಬ್ಲಿನೇ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಸಿಲ್ವರ್ ಜೂಬ್ಲಿ? ಇಬ್ರು ಒಬ್ಬೊಬ್ರು ಮಾತಾಡೋದೇ ಇಲ್ಲ. ಫಾದರ್, ನಾವಿಬ್ರು ಮಾತಾಡಿ 25 ವರ್ಷ ಇಟ್ಬಿಡ್ತಾರೆ. ಅದು ಸಂತೋಷವಾಗಿ ಹೇಳ್ತಾರೆ. ಅಂದರೆ ಜೂಬ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ. ನಿಮ್ಮ ಮನೆಗಳಲ್ಲೂ ಇರ್ಬೋದು, ಯಾರೋ ಒಬ್ಬರು ಏನೋ ಒಂದು ಪ್ರಾಬ್ಲಮ್ ಆಯಿತು, ಎಲ್ಲ ಮನೆಯಲ್ಲೂ ಪ್ರಾಬ್ಲಮ್ ಇದೆ, ಜಗಳಗಳಾಗುತ್ತೆ, ಏನೋ ಒಂದು ಸಂಬಂಧಗಳಲ್ಲಿ ಏನೋ ವಿರುದ್ಧಗಳು ಬರುತ್ತೆ. ಆದರೆ ಅದು 5 ವರ್ಷ 10 ವರ್ಷ ಏನೋ ಒಂದು ಕಾರಣಕ್ಕಾಯಿತು. ಅದು ನಾವು ಏನು ಮಾಡಿಬಿಟ್ಟಿದ್ದೀವಿ? ಕ್ಯಾನ್ಸಲ್ ಕಲ್ಚರ್ನ ನಾವು ನಮ್ಮ ಜೀವನಕ್ಕೆ ತಗೋಬಿಟ್ಟಿದ್ವಿ. ಬೇಡ, ನಿಮಗೂ ಇಲ್ಲ ನಮಗೂ ಇಲ್ಲ, ಏನು ಬೇಡ, ಬರೋದೇ ಬೇಡ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲರ ಬಾಯಲ್ಲೂ ಅಷ್ಟು ಬೇಗ ಹೆಂಗೆ ಬರುತ್ತೆ ಅಂದರೆ, ನಿನ್ನ ಸಾವು ನಾನು ಬರಲ್ಲ, ನನ್ನ ಸಾವು ನೀನು ಬರಬೇಡ. ಈಗ ಒಂದೇದ್ರಲ್ಲಿ ಏನಾಗಿರಲ್ಲ ಪ್ರಾಬ್ಲಮ್. ಇನ್ಮೇಲೆ ನನ್ನ ಮನೆಯಲ್ಲಿ ಕಾಲೇಜ್ ಬೇಡ, ನಾನು ನಿಮ್ಮ ಮನೇಲಿ ಕಾಲೇಜ್ ಕ್ಯಾನ್ಸಲ್ ಅಷ್ಟೇ, ಹೋಗು, ಬೇಡ ಇದ್ರೆ ನಾನು ಹೇಳ್ದಂಗಿರೋ, ಇಲ್ಲಾಂದ್ರೆ ಬೇಡ. ಇದೇ ಕ್ಯಾನ್ಸಲ್ ಕಲ್ಚರ್. ಇದು ಜಗತ್ತಿನ ಜನರಲ್ಲಿರುವಂಥ ಸಂಬಂಧಗಳು. ಆದರೆ ಯೇಸು ಸ್ವಾಮಿ ಏನು ಕೊಡ್ತಾರೆ ನಮಗೆ? ಅವರ ಹೃದಯ. ಇವತ್ತೇನು ಪರಮಪ್ರಸಾದರ ಆರಾಧನೆ ಮಾಡ್ತಾ ಇದ್ದೀವಿ ನೋಡಿ, ಆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ, ಈ ಸಾಧಾರಣ ವೃತ್ತಿಯಲ್ಲಿ ನಾವು ಕಾಣುವಂಥ ರೀತಿಯಲ್ಲಿ ಕೆಳಗಿಳಿದು ಬಂದು ನಾವು ಬೇಡ ಬೇಡ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಪಾಪ ಮಾಡಿಕೊಂಡು ಆ ಸ್ವಾಮಿ ಹೇಳ್ದಂಗೆ ಜೀವನ ಮಾಡ್ತಾ ಇಲ್ಲ, ಆದರೂ ಪ್ರತಿ ಬಾರಿ ಅವ್ರು ಬರ್ತಾ ಇದ್ದಾರೆ. ಅದು ದೇವರ ಪ್ರೀತಿ. ಇವತ್ತು ಈ ತಿಂಗಳಲ್ಲಿ ವಿಶೇಷ ಎಲ್ಲ ಮನೆಗಳಲ್ಲಿ ಏನಾಗ್ತಾ ಇದೆ? ಈ ಪವಿತ್ರ ಹೃದಯದ ಯೇಸು ಸ್ವಾಮಿ ಪವಿತ್ರ ಹೃದಯದ ಪುನರೀಕರಣ ಆಗ್ತಾ ಇದೆ ಅಲ್ವಾ? ನಿಮ್ಮ ಮನೆಗಳೆಲ್ಲ ಆಯ್ತಾ? ಅದೆಲ್ಲ ಮೊದಲೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ರು, ವರ್ಷಕ್ಕೆ ಒಂದ್ಸತಿ. ಇವಾಗ ತುಂಬ ಮನೆಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ತುಂಬ ಜನರು ಮಾಡ್ತಾ ಇದ್ದಾರೆ. ಬಂದು ಕರೀತಾರೆ, ಫಾದರ್ ನಮ್ಮದು 21ನೇ ತಾರೀಕು, ನಮ್ಮದು ಈ ಒಂದು 5ನೇ ತಾರೀಕು ಡೇಟ್ ಬಂದಿಟ್ಟಿದ್ದಾರೆ,
ನೀವು ಹೋಗಿ ನೋಡ್ಬೇಕು ಯಾವತ್ತು ಮಾಡಿದ್ದೀರಾ ನೀವು ಪುನರೀಕರಣ, ಅದು ಮಾಡಿಸ್ಕೋಬೇಕು. ಸರಿನಾ? ಈಗ ಈ ಪುನರೀಕರಣ ನಾವು ಮಾಡುವಾಗ ನಮಗೇನು ಜ್ಞಾಪಕಕ್ಕೆ ಬರಬೇಕು? ದೇವರೇ, ನನ್ನ ಹೃದಯ ನಿಮ್ಮ ಹೃದಯದಂತೆ ಮಾಡಿರಿ. ನಾವು ಇವಾಗ ಆಚರಣೆ ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಕೇಳ್ತೀವಿ, ಪೂಜೆಗೆ ಬರ್ತೀವಿ. ಇದೆಲ್ಲ ಮಾಡೋಕ್ಕೆ ಏನು ಕಾರಣ? ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ? ದೇವರೇ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿ. ಇದೇ ನಮ್ಮ ಪ್ರಾರ್ಥನೆ ಆಗಬೇಕು. ಇವತ್ತು ಕೂಡ ನಾವೆಲ್ಲರೂ ಕೂಡ ಮತ್ತೆ ನಮ್ಮಲ್ಲಿರುವಂತಹ ಎಲ್ಲ ಈ ಪಾಪಗಳನ್ನು, ಕೋಪಗಳನ್ನು, ದ್ವೇಷಗಳನ್ನು ದೂರವಿಟ್ಟು ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಸ್ವಾಮಿ, ನನ್ನ ಹೃದಯವನ್ನು ನಿಮ್ಮ ಹೃದಯವಂತೆ ಮಾಡಿ. ಇದು ನಮ್ಮ ಪ್ರಾರ್ಥನೆಯಾಗಿ ಎಲ್ಲರೂ ಕೂಡ ಮೊಣಕಾಲೂರಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆಗೂ ಸಮಿತಿಗೆ ಎರೆದು ನಿಂತಿದೆ. ಇಂದ್ರಿಯ ಭೇದವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇರುವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವೆಲ್ಲ ಕೋರಿಕೆಗಳನ್ನು ಸಮರ್ಪಿಸುತ್ತಾ ಸುಲಭವಾಗಿ ನಮಿಸುವುದನ್ನು ಆರಾಧಿಸೋಣ. ಯೇಸುವೇ ಸ್ತೋತ್ರ, ಹೃದಯವನ್ನರ್ಪಿಸುತ್ತ ಮನದಿ ವಂದಿಸುತ್ತ ನೀಡುವೆ ನನ್ನನ್ನೇ ಜೀವಿಪೆ ನಿಮ್ಮಲ್ಲೇ. ಯೇಸುವೇ ಸ್ತೋತ್ರ, ಹೃದಯವನ್ನರ್ಪಿಸುತ್ತ ಮನದಿ ವಂದಿಸುತ್ತ